ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಚಳಿ ಮಿತಿಯಾಗಿದ್ರೆ ಮಾತ್ರ ಹಿತ, ಆದ್ರೆ ಚಳಿ ಅತಿ ಆದ್ರೆ ಅನಾಹುತ. ಹೌದು, ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ತಾಪಮಾನ ಕುಸಿತವಾಗ್ತಾ ಇದೆ. ಮರಗಟ್ಟಿಸುವಂತ ಚಳಿಗೆ ಜನ ತತ್ತರಿಸ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲೂ ಕೂಡ ದಟ್ಟ ಮಂಜು ವಿಮಾನಗಳ ಹಾರಾಟಕ್ಕೆ ಅಡ್ಡಿ ಸೇರಿ ಸಾಲು ಸಾಲು ಅವಾಂತರ ತಂದಿಟ್ಟಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ದಟ್ಟ ಮಂಜು ಆವರಿಸಿದೆ. ಮುಂದೆ ಏನಿದೆ ಅಂತಲೂ ಕಾಣಿಸ್ತಾ ಇಲ್ಲ. ರಕ್ತ ಹೆಪ್ಪುಗಟ್ಟಿಸುವಂತಹ ಚಳಿ, ಮೈ ಕೊರೆಯುವಂತಹ ಶೀತಗಾಳಿ, ಬೆಚ್ಚನೆಯ ಉಡುಪುಗಳಿಲ್ಲದೆ ಮನೆಯಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ. ವೃದ್ಧರು ಮಕ್ಕಳು ಮಾತ್ರ ಮರಗಟ್ಟಿಸುವ ಚಳಿಗೆ ಥರಥರ ಒದರುತ್ತಿಲ್ಲ. ಬಿಸಿ ರಕ್ತದ ಯುವಕರು ಗಡಗಡ ನಡುಗ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ತಾಪಮಾನ ದಿಢೀರ್ ಕುಸಿತ. ಗಡಗಡ ನಡುಗಿಸುವಂತಹ ಚಳಿಗೆ ಜನ ತತ್ತರ. ಈ ಬಾರಿ ನವೆಂಬರ್ ಅಂತ್ಯದಲ್ಲೇ ಚಳಿಯ ನರ್ತನ ಶುರುವಾಗಿತ್ತು. ಡಿಸೆಂಬರ್ ಆರಂಭ ಆಗ್ತಾ ಇದ್ದಂತೆ ಚಳಿ ವಿಪರೀತ ಹೆಚ್ಚಾಗತೊಡಗಿತ್ತು. ಇದೀಗ ಕಳೆದ 4 ದಿನಗಳಿಂದ ದಿಢೀರ್ ತಾಪಮಾನ ಕುಸಿತಗೊಂಡಿದೆ. ಧಾರವಾಡದಲ್ಲಿ ಭಾನುವಾರ ಕನಿಷ್ಠ 7.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಇತ್ತೀಚಿನ ವರ್ಷಗಳಲ್ಲೇ ಇದು ಅತಿ ಕಡಿಮೆ ತಾಪಮಾನವಾಗಿದೆ. ಇನ್ನು ರಾಜಧಾನಿ ಬೆಂಗಳೂರು ಕೂಡ ಶಿಮ್ಲಾದಂತಾಗಿದೆ. ಮುಂಜಾನೆ ಮತ್ತು ರಾತ್ರಿ ಮಾತ್ರವಲ್ಲ, ಮಧ್ಯಾಹ್ನ ಬಿಸಿಲು ಇದ್ರೂ ಕೂಡ ಥಂಡಿ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ 14.6 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಜರ್ಕಿನ್, ಸ್ವೆಟರ್ ಹೀಗೆ ಬೆಚ್ಚನೆಯ ಉಡುಪು ಇಲ್ಲದೆ ಮನೆಯಿಂದ ಹೊರಬರೋದಕ್ಕೂ ಆಗ್ತಾ ಇಲ್ಲ. ವಾಕಿಂಗ್, ಜಾಗಿಂಗ್ ಮಾಡೋರ ಸಂಖ್ಯೆನೂ ಕುಸಿತಗೊಂಡಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಪಮಾನ ಕುಸಿತಗೊಂಡಿದೆ. ಈ ವರ್ಷ ತುಂಬಾ ಚಳಿ ಇದೆ, ಇನ್ನೂ ಆಗುತ್ತೆ ಚಳಿ. ಇವಾಗ ಅದನ್ನ 14 ಡಿಗ್ರೀಸ್ ಇದೆ. ಸೊ ನೆನ್ನೆ ಎಲ್ಲ 13 ಇತ್ತು. ಸೊ ಇನ್ನೂ ಕಮ್ಮಿ, 5 ಗಂಟೆಗೆ ಇನ್ನೂ 13 ಇರುತ್ತೆ. ಇವಾಗ ಸ್ವಲ್ಪ 14 ಏನೇನು. ಧಾರವಾಡ ಹೊರತುಪಡಿಸಿ ಬೀದರ್ ಜಿಲ್ಲೆಯಲ್ಲಿ 10.9ರಷ್ಟು ಕನಿಷ್ಠ ತಾಪಮಾನ ದಾಖಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 11.7, ಬೆಂಗಳೂರು ಗ್ರಾಮಾಂತರದಲ್ಲಿ 11.08, ಕೋಲಾರದಲ್ಲಿ 11.9, ಚಾಮರಾಜನಗರದಲ್ಲಿ 12.2, ಬೆಳಗಾವಿಯಲ್ಲಿ 12.4, ಕಲಬುರಗಿಯಲ್ಲಿ 12.4, ಹಾಸನದಲ್ಲಿ 12.4, ವಿಜಯನಗರದಲ್ಲಿ 12.7, ಚಿಕ್ಕಮಗಳೂರಿನಲ್ಲಿ 12.8, ಉಳಿದಂತೆ ಕಡಲತಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಪಮಾನ 18.6ರಷ್ಟು ದಾಖಲಾಗಿದೆ. ದಟ್ಟ ಮಂಜು. ದೆಹಲಿಯಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದು. ಪ್ರಧಾನಿ ಮೋದಿಗೂ ತಟ್ಟಿದ ದೆಹಲಿಯ ದಟ್ಟ ಮಂಜಿನ ಎಫೆಕ್ಟ್. ದೆಹಲಿಯಲ್ಲಿ ಚಳಿ ಜೊತೆ ದಟ್ಟ ಮಂಜು ನಾನಾ ಅವಾಂತರ ತಂದಿಟ್ಟಿದೆ. ವಿಮಾನಗಳ ಹಾರಾಟಕ್ಕೂ ತೊಂದರೆ ಸೃಷ್ಟಿಸಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನಗಳು ಸೇರಿದಂತೆ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದುಗೊಂಡಿತ್ತು. ಇದರಿಂದಾಗಿ ನಿಗದಿತ ಸಮಯಕ್ಕೆ ಬೇರೆ ಬೇರೆ ನಗರ, ದೇಶಗಳಿಗೆ ಹೊರಡಬೇಕಾಗಿದ್ದ ಪ್ರಯಾಣಿಕರು ಪರದಾಡಿದ್ದಾರೆ. ಇನ್ನೊಂದೆಡೆ ಪ್ರಧಾನಿ ಮೋದಿ ನಿನ್ನೆ ಜೋರ್ಡಾನ್, ಇಥಿಯೋಪಿಯಾ ಹಾಗೂ ಒಮಾನ್ ದೇಶಗಳ ಪ್ರವಾಸಕ್ಕೆ ತೆರಳಬೇಕಾಗಿತ್ತು. ಆದರೆ ದೆಹಲಿಯಲ್ಲಿ ಮಂಜು ದಟ್ಟವಾಗಿ ಆವರಿಸಿದ್ದರಿಂದ ನಿಗದಿತ ಬೆಳಗ್ಗೆ 8:30ಕ್ಕೆ ಹೊರಡಬೇಕಾಗಿದ್ದ ವಿಮಾನ ಹಾರಾಟ ವಿಳಂಬವಾಯಿತು. ಇನ್ನೊಂದೆಡೆ 3 ದಿನಗಳ ಭಾರತದ ಪ್ರವಾಸದ ಕೊನೆಯ ಹಂತದಲ್ಲಿದ್ದ ಫುಟ್ಬಾಲ್ ಸ್ಟಾರ್ ಲಿಯೋನೆಲ್ ಮೆಸ್ಸಿ ನಿನ್ನೆ ಮುಂಬೈನಿಂದ ದೆಹಲಿಗೆ ಬರುವುದು ವಿಳಂಬವಾಯಿತು. ದಟ್ಟ ಮಂಜಿನಿಂದಾಗಿ ಬೆಳಗ್ಗೆ 10:45ಕ್ಕೆ ಇಳಿಯಬೇಕಾಗಿದ್ದ ವಿಮಾನ ಮಧ್ಯಾಹ್ನ 2:30ಕ್ಕೆ ದೆಹಲಿಗೆ ತಲುಪುವಂತಾಯಿತು. ಇನ್ನು ನಿನ್ನೆ ಬೆಳಿಗ್ಗೆ ಲಿಯೋನೆಲ್ ಮೆಸ್ಸಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಬೇಕಿತ್ತು. ಆದರೆ ದಟ್ಟ ಮಂಜಿನಿಂದಾಗಿ ವಿಮಾನ ವಿಳಂಬವಾದ ಕಾರಣ ಈ ಭೇಟಿ ರದ್ದಾಯಿತು. ಮಂಜಿನಿಂದಾಗಿ ಕಾಣದ ದಾರಿ, ಮುಂಬೈನಲ್ಲಿ ಅಪಘಾತಕ್ಕೆ 4 ಬಲಿ. ದಟ್ಟ ಮಂಜಿನಿಂದಾಗಿ ದಾರಿಗಳೇ ಕಾಣಿಸ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, TV9.